ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇತಿಹಾಸ ಪೌರಾಣಿಕ ಕಥೆಗಳನ್ನು ಕೆದಕುತ್ತಾ ಹೋದಂತೆಲ್ಲ ಅದು ನಮ್ಮೆಲ್ಲರನ್ನೂ ಮತ್ತೊಂದು ಕಥಾನಕದತ್ತ ವಾಲುವಂತೆ ಮಾಡುತ್ತೆ. ರಾಮಾಯಣ ಅಥವಾ ಮಹಾಭಾರತದಂತಹ ಮಹಾಕಾವ್ಯಗಳು ಅದೆಷ್ಟೋ ಬಾರಿಯಾದರೂ ಅಧ್ಯಯನ ನಡೆಸಿದ್ರೂ ಕೂಡ ನಾವು ಅದರಿಂದ ಕಲಿತದ್ದು ಸಾಸಿವೆಯಷ್ಟೇ ವಿನಃ ಸಾಧಿಸಿದ್ದು ಏನೇನೂ ಇಲ್ಲ ಅನಿಸಿಬಿಡುತ್ತೆ. ರಾಮಾಯಣದಲ್ಲಿನ ಕಥಾನಕಗಳ ಪಾತ್ರಗಳನ್ನು ಗಮನಿಸಿದರೆ ಒಂದೊಂದು ವ್ಯಕ್ತಿತ್ವವು ಬದುಕಿನ ಸಾರವನ್ನು ಹೇಳುತ್ತೆ. ರಾಮನಿಂದ ರಾವಣನವರೆಗೂ ಪಾತ್ರಗಳ ತಿರುವು ನಮ್ಮೆಲ್ಲರನ್ನೂ ಮೋಖ ವಿಸ್ಮಿತರನ್ನಾಗಿಸುತ್ತೆ. ರಾಮನ ತಾಯಿ ಕೌಸಲ್ಯ ಬಗ್ಗೆ ರಾಮಾಯಣ ಎಷ್ಟು ಅದ್ಭುತವಾದ ವಿವರಣೆ ನೀಡುತ್ತೋ, ರಾವಣನ ತಾಯಿ ಕೈಕಸಿ ಬಗ್ಗೆ ಉಲ್ಲೇಖಿಸಿದಷ್ಟು ಸಾಲುಗಳು ತಾಯ್ತನದ ಶ್ರೇಷ್ಠ ಗುಣಗಾನ ಮಾಡುತ್ತವೆ. ರಾವಣ ಜನನವಾಗಿದ್ದರ ಹಿಂದಿನ ಕತೆ ತಿಳಿದೇ ಇದೆ. ಹಾಗೆ ರಾವಣನ ತಾಯಿ ಕೈಕಸಿ ಕಡೆಗೆ ಏನಾದ್ಲು ಅನ್ನೋದು ಅದೆಷ್ಟೋ ಮಂದಿಗೆ ಇಂದಿಗೂ ನಿಗೂಢವೇ. ಇವತ್ತಿನ ಸಂಚಿಕೆಯಲ್ಲಿ ರಾವಣನ ಸಂಹಾರವಾದ ನಂತರ ತಾಯಿ ಕೈಕಸಿ ಏನಾದ್ಲು, ತನ್ನ ಮಗನನ್ನ ಬದಲಾಯಿಸಲು ಪಟ್ಟ ಪಾಡು ಎಂಥದ್ದು ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ತಾಯ್ತನ ಅನ್ನೋದು ಎಲ್ಲ ಶಕ್ತಿಗಳನ್ನು ಮೀರಿದ್ದು. ತನ್ನ ಮಕ್ಕಳ ಉದ್ಧಾರಕ್ಕಾಗಿ ತಾಯಿಯಾದವಳು ಸರ್ವವನ್ನು ತ್ಯಾಗ ಮಾಡ್ತಾಳೆ. ತಾಯಿ ರಾಕ್ಷಸಿಯಾದರೂ ಮಕ್ಕಳನ್ನ ಸನ್ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸ್ತಾಳೆ. ಇದು ತಾಯಿಯ ಕರುಳು. ಹಾಗೆಯೇ ರಾವಣನ ತಾಯಿ ಕೈಕಸಿಯೂ ಕೂಡ. ತಾನು ಹುಟ್ಟಿದ್ದು ರಾಕ್ಷಸ ಕುಲದಲ್ಲಾದರೂ ತನ್ನ ಮಕ್ಕಳ ಬೆಳವಣಿಗೆಯಲ್ಲಿ ಪ್ರತಿ ಹಂತದಲ್ಲೂ ಬದಲಾಯಿಸುವ ಬುದ್ಧಿವಾದ ಹೇಳುತ್ತಾ ಬದುಕಿದವಳು. ಆದರೆ ವಿಧಿಯಾಟ ಯಾರಿಗೆ ಗೊತ್ತಲ್ವಾ? ತನ್ನ ರಾಕ್ಷಸ ಮಕ್ಕಳನ್ನ ಕಳೆದುಕೊಳ್ಳಲೇಬೇಕಾಯಿತು. ಅಷ್ಟಕ್ಕೂ ತನ್ನ ಮಕ್ಕಳಾದ ರಾವಣ, ಕುಂಭಕರ್ಣರನ್ನ ಕಳೆದುಕೊಂಡ ನಂತರ ಕೈಕಸಿ ಏನಾದ್ಲು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಕೈಕಸಿ ಬ್ರಹ್ಮಕುಲ ಸಂಭೂತನಾದ ಸುಕೇಶಿಯ ಮಗ ಸುಮಾಲಿ ಎಂಬ ರಾಕ್ಷಸ ಮತ್ತು ಕೇತುಮತಿಯ ಮಗಳು. ರಾವಣನ ತಾಯಿ ಕುಬೇರನ ಮಲತಾಯಿ. ಇವಳನ್ನ ನಿಕಾಶ ಅಥವಾ ಕೇಶಿನಿ ಎಂದು ಉಲ್ಲೇಖಿಸಲಾಗಿದೆ. ರಾಕ್ಷಸನ ಕುಲದವಳಾದರೂ ಅಂದಗಾತಿ. ತನ್ನ ಸೌಂದರ್ಯಕ್ಕೆ ಎಂಥವರಾದರೂ ಮಾರು ಹೋಗುವಂತಿದ್ದ ಸುರಸುಂದರಾಂಗೆ ಆಕೆ. ಹೀಗಾಗಿ ಆಕೆಯ ತಂದೆ ಸುಮಾಲಿಗೆ ತನ್ನ ಮಗಳೆಂದರೆ ಗರ್ವ. ಆಕೆಯನ್ನು ಮುಂದಿಟ್ಟುಕೊಂಡು ಏನನ್ನಾದರೂ ಸಾಧಿಸಬಹುದು, ಇಡೀ ದೇವಲೋಕದಲ್ಲೇ ಹಿಡಿತ ಸಾಧಿಸಬಹುದು ಎಂಬ ಅಹಂ ಆತನದಾಗಿತ್ತು. ಹೀಗೆ ತನ್ನ ಮಗಳನ್ನೇ ಮುಂದಿಟ್ಟುಕೊಂಡು ಲಂಕೆಯನ್ನು ಕಬಳಿಸುವ ತವಕವಿತ್ತು ಸುಮಾಲಿಗೆ. ಅದಕ್ಕಾಗಿ ಬಳಸಿಕೊಂಡಿದ್ದು ತನ್ನ ಮಗಳು ಕೈಕಸಿಯನ್ನೇ. ಕೈಕಸಿ ಹಾಗೂ ವಿಶ್ವವಸುವಿನ ನಡುವಿನ ಸಂಭಾಷಣೆ ಹಾಗೂ ಪ್ರೇಮ ಪ್ರಸಂಗದ ಆ ಕಥೆಯನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಹೀಗೆ ಉತ್ತರ ಕಾಂಡವು ಕೈಕಸಿ ಹಾಗೂ ಮಂಡೋದರಿಯ ಬಗ್ಗೆ ಉಲ್ಲೇಖಿಸಿದ್ದು ವಿರಳ. ಆದರೆ ಇಲ್ಲಿ ನಾವೆಲ್ಲರೂ ಗಮನಿಸಬೇಕಾಗಿರೋದು ಮಂಡೋದರಿಯೇ ಆಗಿರಲಿ, ಕೈಕಸಿಯೇ ಆಗಿರಲಿ, ಇಲ್ಲಿ ತಮ್ಮ ತಂದೆ ಹೇಳಿದಂತೆಯೇ ನಡೆದುಕೊಂಡು ತಮ್ಮ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಆದರೆ ಅವರ ಮನಸ್ಸಿನಲ್ಲಿ ಧರ್ಮದ ಸೆಲೆ ಇತ್ತು. ಆದರೂ ಅವರ ಕುಟುಂಬದ ಕಟ್ಟುಪಾಡಿಗೆ ಸಿಲುಕಿ ಏನು ಮಾಡಲಾಗದಂತಹ ಪರಿಸ್ಥಿತಿ ಎದುರಿಸಬೇಕಾಯಿತು. ಮಾತೃತ್ವದ ಕುರಿತು ಹೇಳುವುದಾದರೆ, ರಾಮಾಯಣದ ಸಂದರ್ಭದಲ್ಲಿ ಮಹಾಕಾವ್ಯದಲ್ಲಿರುವ ಎಲ್ಲಾ ತಾಯಂದಿರು ತಮ್ಮ ಪುತ್ರರ ಸಿಂಹಾಸನವನ್ನು ಖಚಿತಪಡಿಸಿಕೊಳ್ಳಲು ಹೋರಾಟಗಳನ್ನು ಸ್ವೀಕರಿಸುತ್ತಾರೆ. ಅಯೋಧ್ಯೆಯ ರಾಜ ದಶರಥನ 3ನೇ ಪತ್ನಿ ಕೈಕೇಯಿ ತನ್ನ ಮಗ ಭರತನಿಗೆ ರಾಜಪಟ್ಟ ಸಿಗಲಿ ಎಂದು ಉದ್ದೇಶಿಸಿದ್ದು ಇಲ್ಲಿ ಸ್ಪಷ್ಟವಾಗುತ್ತೆ. ರಾಜ ವಾಲಿಯ ಪತ್ನಿ ತಾರಾಳ ಆಸಕ್ತಿಯಂತೆ ತನ್ನ ಮಗ ಅಂಗದನಿಗೆ ಸಿಂಹಾಸನವನ್ನು ಮರುಸ್ಥಾಪಿಸುವುದು. ಅಂತೆಯೇ ಒಂದು ನಿದರ್ಶನದಲ್ಲಿ ಕೈಕಸಿಯು ರಾವಣನಲ್ಲಿ ಕುಬೇರನನ್ನ ತನ್ನ ಮಲ ಸಹೋದರ ಎಂದು ರಾವಣನಿಗೆ ಹೋಲಿಸುವ ಮೂಲಕ ಅಸೂಯೆಯನ್ನ ಹುಟ್ಟುಹಾಕುವುದನ್ನು ನಾವು ಕಾಣುತ್ತೇವೆ. ಹೀಗೆ ಭಾವನಾತ್ಮಕ ನೋವಿನಿಂದ ಕೈಕಸಿ ತನ್ನ ಮಗನ ಉನ್ನತಿಗಾಗಿ ಕುಬೇರನ ವಿರುದ್ಧ ಸಿಡಿದೇಳುವಂತೆ ರಾವಣನನ್ನೇ ಪ್ರೇರೇಪಿಸುತ್ತಾಳೆ. ಕೃತ್ತಿಬಸಿ ರಾಮಾಯಣದ ಸುಂದರಕಾಂಡ ಬಂಗಾಳಿ ಆವೃತ್ತಿ ರಾಮಾಯಣವು ಹನುಮಂತನಿಂದ ಲಂಕಾವನ್ನ ನಾಶಪಡಿಸೋದನ್ನು ನೋಡುತ್ತಾ ರಾವಣನ ತಾಯಿ ಕೈಕಸಿ ವಿಭೀಷಣನ ಬಳಿಗೆ ಧಾವಿಸುತ್ತಾಳೆ. ಸೀತೆಯ ಬಲವಂತದ ಸೆರೆಯು ನಾಶವಾಗತ್ತೆ. ರಾಕ್ಷಸರಿಗೆ ವಿನಾಶವನ್ನು ತರುತ್ತವೆ ಎಂದು ರಾವಣನಿಗೆ ಅರಿವು ಮೂಡಿಸಲು ಅಕ್ಷರಶಃ ಅವನನ್ನು ಪ್ರೇರೇಪಿಸುತ್ತಾಳೆ ಕೈಕಸಿ. ವಾಲ್ಮೀಕಿ ರಾಮಾಯಣದಲ್ಲಿ ಯುದ್ಧಕಾಂಡದ 6ನೇ ಅಧ್ಯಾಯದಲ್ಲಿ ಕೈಕಸಿ ಮತ್ತು ವಯಸ್ಸಾದ ಮಂತ್ರಿ ಅವಿದ್ದನು ಲಂಕೆಯನ್ನು ತಡೆಯಲು ಸೀತೆಯನ್ನ ತಕ್ಷಣ ಬಿಡುಗಡೆ ಮಾಡುವಂತೆ ರಾವಣನಲ್ಲಿ ಮನವಿ ಮಾಡಿದ್ರು ಎಂದು ಉಲ್ಲೇಖಿಸುತ್ತೆ. ಆದರೆ ಮದವೇರಿದ್ದ ರಾವಣ ಅವರನ್ನ ಧಿಕ್ಕರಿಸಿ ನಿರಾಕರಿಸಿದ.
ಆದರೆ ಮಗನ ಉನ್ನತಿಯನ್ನೇ ಬಯಸಿದ ಕೈಕಸಿ ರಾವಣನಿಗೆ ಇದು ಸರಿಯಲ್ಲ ಮಗನೇ, ಬೇರೊಬ್ಬರ ಸ್ತ್ರೀಯರನ್ನ ಬಲವಂತವಾಗಿಟ್ಟುಕೊಳ್ಳೋದು ಸರಿಯಲ್ಲ, ಇದರಿಂದ ಸಾಮ್ರಾಜ್ಯವೇ ನಾಶವಾಗತ್ತೆ ಮಗನೇ ಎಂದು ಎಚ್ಚರಿಸ್ತಾಳೆ. ಆದರೆ ರಾವಣ, ಕುಂಭಕರ್ಣ ಮತ್ತು ಶೂರ್ಪನಖೆಯರು ರಾಕ್ಷಸ ರಕ್ತವನ್ನೇ ಹೊಂದಿದ್ದವರು. ಅವರಿಗೆ ಪಾಪ ಪುಣ್ಯದ ಲೆಕ್ಕಾಚಾರವೆಲ್ಲಿಂದ? ಹಾಗಾಗಿ ತನ್ನ ಧರ್ಮನಿಷ್ಠ ಮಗ ವಿಭೀಷಣನ ಮುಖಾಂತರವೇ ರಾವಣನಿಗೆ ಬುದ್ಧಿವಾದ ಹೇಳುವಂತೆ ತಿಳಿಸಿ ಸಂಧಾನವನ್ನು ಮಾಡಿಕೊಳ್ಳಲು ಸೂಚಿಸ್ತಾಳೆ ಕೈಕಸಿ. ಆದರೆ ರಾವಣ ಯಾರ ಮಾತನ್ನು ಕೇಳದೆ ತಿರಸ್ಕರಿಸಿದ. ಕೊನೆಗೆ ರಾಮ ಲಕ್ಷ್ಮಣರ ವಾನರ ಸೈನ್ಯ ಲಂಕೆಯನ್ನ ಮುತ್ತಿಕೊಂಡಾಗಲೂ ತನ್ನ ಮಗ ರಾವಣನ ಕಾಲಿಗೆರಗಲು ಮುಂದಾಗ್ತಾಳೆ. ಈ ದ್ವೇಷವನ್ನ ನಿಲ್ಲಿಸು ಮಗನೇ ಎಂದು ಗೋಳಾಡ್ತಾಳೆ. ಆದರೆ ದುಷ್ಟ ಮಗ ರಾವಣನಿಗೆ ಅದ್ಯಾವುದೂ ಅರಿವಿಗೆ ಬರಲೇ ಇಲ್ಲ. ಯಾಕಂದ್ರೆ ಆತನ ಉದ್ದೇಶ ಮತ್ತೊಂದರ ಹುಟ್ಟಿಗೂ ಕಾರಣವಾಗಬೇಕಿತ್ತು. ಹೀಗೆ ಕೊನೆಗೆ ರಾಮ ಲಕ್ಷ್ಮಣರು ಲಂಕೆಗೆ ಮುತ್ತಿಗೆ ಹಾಕಿದಾಗ ಅದೆಷ್ಟು ದೇವರ ಮೊರೆ ಹೋಗಿದ್ದಳೋ ಏನೋ. ರಾಮನ ವರ್ಣನೆಯನ್ನ ತಿಳಿದು, ರಾಮ ಭಗವಂತನ ಅವತಾರವೆಂದು ತಿಳಿದು ಇನ್ನಿಲ್ಲದಂತೆ ಗೋಗರಿಯುತ್ತಾಳೆ. ಮಗು ರಾವಣ, ದಯವಿಟ್ಟು ಯುದ್ಧ ಕೈಬಿಡು. ಮರ್ಯಾದ ಪುರುಷ ಶ್ರೀರಾಮನ ಪಾದಕ್ಕೆರಗಿ ಕ್ಷಮಾಪಣೆ ಕೇಳು. ಸೀತೆಯನ್ನ ಬಿಟ್ಟು ಕಳಿಸು. ಇದರಿಂದ ರಾಜ್ಯಕ್ಕೂ ಒಳ್ಳೆಯದು, ನಿನಗೂ ಒಳ್ಳೆಯದು ಎಂದು ಪರಿಪರಿಯಾಗಿ ವಿನಂತಿಸಿಕೊಳ್ತಾಳೆ. ಆದರೆ ಅದ್ಯಾವುದನ್ನು ಚಿಂತಿಸುವ ವ್ಯವಧಾನವೇ ಇರಲಿಲ್ಲ ಆತನಿಗೆ. ಕೊನೆಗೆ ತನ್ನ ಮಗ ಕುಂಭಕರ್ಣನನ್ನ ಕಳೆದುಕೊಂಡು, ಮೊಮ್ಮಗ ಇಂದ್ರಜಿತ್ತನನ್ನು ಕಳೆದುಕೊಂಡು ರಾವಣನ ಅವನತಿಯನ್ನು ಕಣ್ಣಾರೆ ನೋಡಬೇಕಲ್ಲ ಭಗವಂತ ಎಂದು ಕಣ್ಣೀರಲ್ಲೇ ಬದುಕಿದ್ಲು. ರಾಮ ರಾವಣರ ಘೋರ ಕದನ ಆರಂಭವಾದಾಗ ದಹಿಸುತ್ತಿದ್ದ ಲಂಕೆಯನ್ನೊಮ್ಮೆ ದೂರದ ಅಂತಃಪುರದಲ್ಲಿ ನಿಂತು ನೋಡುತ್ತಾ ತನ್ನ ಬದುಕಿನಲ್ಲಾದ ಚಾತುರ್ಯವನ್ನ, ತನ್ನನ್ನ ಬಳಸಿಕೊಂಡ ಕೌಟುಂಬಿಕ ವ್ಯಾಮೋಹವನ್ನ ನೆನೆದು ಇನ್ನಿಲ್ಲದಂತೆ ಮರುಕಪಟ್ಲು. ಇತ್ತ ಕಡೆ ರಾವಣನ ಸಂಹಾರವಾದ ಸುದ್ದಿ ತಿಳಿದು ಬದುಕಿದ್ದು ಸತ್ತಂತೆ ಭಾಸವಾಗತೊಡಗಿತು. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಮಗು ದಶಾನನ, ಬಾಯಿಲ್ಲಿ, ನೀನು ಮಹಾಪರಾಕ್ರಮಿಯಾಗಬೇಕು ಮಗನೇ. ಯಾರಿಗೂ ಹೆದರಬಾರದು. ನಿನ್ನ ತೀರ್ಮಾನವೇ ಅಂತಿಮವಾಗಬೇಕು. ನಿನ್ನ ಸಾವಿನಲ್ಲೂ ಭಯ ಆವರಿಸಬಾರದು ನಿನಗೆ. ಈ ತಾಯಿಯ ಆಸೆಯಂತೆ ಲಂಕೆಯನ್ನ ಸತ್ತರೂ ಬಿಡಬೇಡ ಮಗನೇ ಎಂದು ಬಾಲ್ಯದಲ್ಲಿ ರಾವಣನಿಗೆ ಹುರಿದುಂಬಿಸಿದ್ದ ಆಕೆಯ ಮಾತುಗಳೇ ಮತ್ತೊಮ್ಮೆ ಕಿವಿಗಪ್ಪಳಿಸೋದಕ್ಕೆ ಶುರುವಾಯಿತು. ಅಳುವುದಕ್ಕೆ ಕಣ್ಣೀರೇ ಉಳಿದಿಲ್ಲ ಆಕೆಗೆ. ರಕ್ತವೇ ತಣ್ಣಗಾಗಿತ್ತು. ಏನಾಯಿತು ಈ ಬದುಕಿನಲ್ಲಿ ಎಂದು ತನ್ನನ್ನೇ ತಾನು ಶಪಿಸಿಕೊಳ್ಳುತ್ತಾ, ಇನ್ನೇನಿದೆ ಈ ಲಂಕೆಯಲ್ಲಿ? ಶ್ರೀರಾಮಚಂದ್ರ ನನ್ನನ್ನು ಕಂಡರೆ ದುಷ್ಟ ತಾಯಿ ಎಂದು ಜರಿಯಬಹುದು. ಆ ಮಾತನ್ನ ಸಹಿಸಿಕೊಳ್ಳುವ ತಾಳ್ಮೆ ಇನ್ನು ನನ್ನಲ್ಲಿಲ್ಲ ಎಂದು ಅಂತಃಪುರದಿಂದ ಹೊರಡಲು ಅಣಿಯಾಗ್ತಾಳೆ. ಆ ಸುದ್ದಿ ಶ್ರೀರಾಮನಿಗೂ ಮುಟ್ಟುತ್ತೆ. ಆಕೆಯನ್ನ ತನ್ನ ಬಳಿ ಕರೆತರುವಂತೆ ವಾನರ ಸೈನ್ಯಕ್ಕೆ ತಿಳಿಸುತ್ತಾನೆ. ಆಗ ವಾನರ ಸೈನ್ಯ ಆಕೆಯನ್ನ ಶ್ರೀರಾಮ ಬಿಡಾರ ಹೂಡಿದ್ದ ಸ್ಥಳಕ್ಕೆ ಕರೆದುಕೊಂಡು ಬರ್ತಾರೆ. ಒಂದು ಕ್ಷಣ ಮಡುಗಟ್ಟಿದ ಮೌನ ಇಬ್ಬರಲ್ಲೂ. ಕಣ್ಣೀರೇ ಬತ್ತಿ ಹೋಯ್ತಲ್ಲ ಎಂದು ಕೊರಗುತ್ತಿದ್ದವಳ ಕಣ್ಣಾಲಿ ದೃಷ್ಟಿಯನ್ನೇ ಮಂಕಾಗಿಸುವಷ್ಟು ತುಂಬಿ ಬಂತು. ಧ್ವನಿ ನಡುಗುತ್ತಿದ್ದಾಗ ಕಂಬನಿ ಧುಮ್ಮಿಕ್ಕಿ ಬಂತು. ಒಂದೇ ಸಮನೆ ಆಕ್ರಂದಿಸಿಬಿಟ್ಳು. ಅವಳ ರೋಧನೆಯನ್ನ ನೋಡಲಾಗದೆ ರಾಮ ಆಕೆಯನ್ನ ತನ್ನ ಬಾಹುಗಳಲ್ಲಿ ಮಾತೆ ಕೌಸಲ್ಯೆಯನ್ನ ಆಲಂಗಿಸಿಕೊಂಡಂತೆ ಅಪ್ಪಿಕೊಂಡ. ಅಮ್ಮ ರಾಜಮಾತೆ, ನನ್ನನ್ನು ಕ್ಷಮಿಸಿಬಿಡು ತಾಯಿ. ಕರುಳ ಕುಡಿಯನ್ನ ಕಳೆದುಕೊಂಡ ನಿನ್ನ ನೋವಿನ ಪರಮಾವಧಿ ಎಂಥದ್ದು ಅನ್ನೋದು ನನಗೆ ಅರಿವಾಗ್ತಿದೆ. ಆದರೆ ಮಹಾಪರಾಕ್ರಮಿ ರಾವಣನ ಸಾವು ನನಗೂ ನೋವುಂಟು ಮಾಡುತ್ತಿದೆ. ಅಂತಹ ವೀರನೊಬ್ಬ ನನ್ನಿಂದ ಹತನಾದನಲ್ಲ ಎನ್ನುವ ಅಳುಕು ಕಾಡುತ್ತಿದೆ. ಮಹಾಶಿವ ಭಕ್ತನಾದ ರಾವಣ ಶಿವನಂತೆ ಬಾಳಿದರೆ ನಾನು ರಾವಣನ ಅಡಿಯಾಳಾಗುತ್ತಿದ್ದೇನೇನೋ. ಆದರೆ ರಾವಣ ಅಂಧ ಭಕ್ತನಾಗಿ ಬಿಟ್ಟ. ಬಹುಶಃ ಕೊನೆಗಾಲದಲ್ಲಿ ನಿನ್ನ ಮಾತನ್ನಾದರೂ ಆಲಿಸಿದ್ದರೆ ಇಂದಿಗೂ ಈ ದುರ್ಗತಿ ಬರುತ್ತಿರಲಿಲ್ಲ. ಎಲ್ಲವೂ ವಿಧಿಯಾಟವೇ ತಾಯಿ. ನಾನು ನಿನ್ನ ಮಗನೇ ಎಂದಾಗ ಆಕೆಗೆ ಶ್ರೀ ವಿಷ್ಣುವಿನ ದರ್ಶನ ನೀಡ್ತಾನೆ ರಾಮ. ತನ್ನ ನೋವು, ದುಃಖ, ಹತಾಶೆ ಎಲ್ಲವನ್ನು ತ್ಯಜಿಸಿದಾಕೆಗೆ ರಾಮನ ದಿವ್ಯ ದರ್ಶನದಿಂದ ಅದಮ್ಯ ಮನಃಶಾಂತಿ ಲಭಿಸುತ್ತೆ. ರಾಮ ವಿಭೀಷಣನನ್ನ ಲಂಕಾಧಿಪತಿಯನ್ನಾಗಿ ಮಾಡಿ ಅಯೋಧ್ಯೆಗೆ ತೆರಳಿದ ನಂತರ ಕೈಕಸಿ ತನ್ನ ಉಳಿದ ಜೀವನದಲ್ಲಿ ಪ್ರತಿಕ್ಷಣವೂ ಶ್ರೀರಾಮನಾಮವನ್ನು ಜಪಿಸುತ್ತಾ ರಾಮನ ಆರಾಧನೆಗಾಗಿಯೇ ಬದುಕು ಮುಡಿಪಾಗಿಡ್ತಾಳೆ. ಕೊನೆಗೆ ಶ್ರೀರಾಮ ಅವತಾರ ಮುಗಿಸಿದಾಗ ಇತ್ತ ಕಡೆ ಕೈಕಸಿಯು ಕಣ್ಮರೆಯಾಗ್ತಾಳೆ. ಇಲ್ಲಿ ಕೈಕಸಿಯ ಒಳ್ಳೆತನ, ಸೌಂದರ್ಯ, ಮುಂದಾಳತ್ವ, ರಾಜನೀತಿ ಎಲ್ಲವೂ ಉನ್ನತ ಸ್ತರದಲ್ಲಿದ್ದರೂ ರಾಮಾಯಣದಲ್ಲಿ ಆಕೆಗೆ ಸಿಕ್ಕ ಸ್ಥಾನ ನಗಣ್ಯವೇ. ಯಾಕಂದರೆ ಆಕೆಯದ್ದು ರಾಕ್ಷಸ ಕುಲವಾಗಿತ್ತು.
ಆಕೆಯ ಪುತ್ರ ಪ್ರೇಮವು ಓರ್ವ ರಾಕ್ಷಸ ಮನಸ್ಥಿತಿಗೆ ಪೋಷಿಸುತ್ತಿತ್ತು. ಅದೊಂದು ಸ್ವಾರ್ಥ ತುಂಬಿದ ಅಂಧಕಾರದ ಪ್ರೇಮವಾಗಿತ್ತು. ಆದರೂ ತಾಯಿಯಾಗಿ ಗೆದ್ದು ಬಿಟ್ಟಳು ಕೈಕಸಿ. ಇಂದಿಗೂ ಕೈಕಸಿಯು ಪ್ರತಿ ನಡೆಯಲ್ಲೂ ಮಾದರಿಯಾಗಿ ನಿಲ್ತಾಳೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.